ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಹೋದೊಂದು ಕ್ಲಾಸ್ನಲ್ಲಿ ಈ KE ನಡೆಸಿದಂಥ KUWSDBಯ ಪರೀಕ್ಷೆಯಲ್ಲಿ GK ಪ್ರಶ್ನೆ ಪತ್ರಿಕೆಯನ್ನು ನಾವು ಈಗಾಗಲೇ ನೋಡಿದ್ದೀವಿ. ಜನರಲ್ ಕನ್ನಡವನ್ನು ನೋಡಿದ್ದೀವಿ. ಈಗ ಜನರಲ್ ಇಂಗ್ಲೀಷ್. ಸೊ ಒಂದನೇ ಕ್ವಶನ್ ಏನಿದೆ, ತಪ್ಪಾದ ಅಂದ್ರೆ ಮಿಸ್ ಸ್ಪೆಲ್ಟ್ ವರ್ಡನ್ನು ಹುಡುಕಿ ಅಂತ ಹೇಳ್ಯಾರು. ಸೊ ಇಲ್ಲಿ ಮಿಸ್ ಸ್ಪೆಲ್ಟ್ ಆಗಿದ್ದು ಯಾವುದಂದ್ರೆ ಪಾರ್ಲಿಮೆಂಟ್ ಅನ್ನೋದು ಮಿಸ್ ಸ್ಪೆಲ್ಟ್ ಆಗೈತಿ. ಸೊ ಇಲ್ಲಿ ಪಾರ್ಲಿಮೆಂಟ್ ಸ್ಪೆಲ್ಲಿಂಗ್ ಏನು ಬರ್ತೈತಿ, PARLIAMENT. ಸೊ ಪಾರ್ಲಿಮೆಂಟ್ ಅನ್ನೋದು ಈ ರೀತಿ ಬರ್ತೈತಿ. ನೆಕ್ಸ್ಟ್ ಬ್ಯೂರೋ ಅಕ್ಯುರಸಿ ಅನ್ನೋದು ಇಲ್ಲಿ ತಪ್ಪಾಗ್ಯದ. ಸೊ ಈ ಬ್ಯೂರೋ ಅಕ್ಯುರಸಿ ಯಾವ ರೀತಿ ಬರ್ತೈತಿ ಅಂದ್ರೆ BUREAUCRACY. ಸೊ ಬ್ಯೂರೋ ಅಕ್ಯುರಸಿ ಅನ್ನೋದು ಈ ರೀತಿ ಬರ್ತದೆ. ನೆಕ್ಸ್ಟ್ ಅನಾನಮಸ್ ಅಂಡರ್ಲೈನ್ ಮಾಡಿದ ವರ್ಡ್ಗೆ ಬರಿ ಅಂದರು. ಸೊ ನೆಕ್ಸ್ಟ್ ಇಲ್ಲಿ ಡಿಕ್ಸ್ರೇಜ್ ಅಂತ ಐತಿ. ಸೊ ಇದಕ್ಕೆ ಅನಾನಮಸ್ ಏನಾಗುತ್ತೆ, ಡೆಡ್ ಅನ್ನೋದು ಇಲ್ಲಿ ಆಗುತ್ತೆ. ನೆಕ್ಸ್ಟ್ ದೇರ್ ಅಟೆಂಪ್ಟ್ಸ್ ಟು ಅರೈವ್ ಆಟ್ ಅ ರಿಕನ್ಸಿಲೇಷನ್ ವೇರ್ ಟ್ರಾಯ್ಸ್ಡ್ ಅಂದರು. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಕಾಂಪ್ರಮೈಸ್ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಾರು. ಸೊ ಇಲ್ಲಿ ಏನು ಬರ್ತದೆ, ದ ಪ್ಲೂ -2 ಫ್ಯಾಮಿಲೀಸ್ ಎಂಡೆಡ್ ಇನ್ ಅ ಟ್ರಾಜಿಕ್ ಮ್ಯಾನರ್ ಲಿವಿಂಗ್ ದ ಪ್ರಾಬ್ಲಮ್ ಅನ್ರಿಸಾಲ್ವ್ಡ್ ಅಂದರು. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಬಿಟ್ವೀನ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಬಿಟ್ವೀನ್ ದ 2 ಫ್ಯಾಮಿಲೀಸ್ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ದ ಎಂಪ್ಲಾಯೀಸ್ -ನಾಟ್ ರೀಚ್ ದ ಆಫೀಸ್ ಆನ್ ಟೈಮ್ ಆಫ್ ದ ಬಸ್ ಸ್ಟ್ರೈಕ್ ಅಂತ ಹೇಳ್ಯಾರು. ಸೊ ಇಲ್ಲಿ ವಿಲ್ ಬಿಕಾಸ್ ಅನ್ನೋದು ಇಲ್ಲಿ ಬರ್ತದೆ. ದ ಎಂಪ್ಲಾಯ್ ವಿಲ್ ನಾಟ್ ರೀಚ್ ದ ಆಫೀಸ್ ಆನ್ ಟೈಮ್ ಬಿಕಾಸ್ ಆಫ್ ದ ಬಸ್ ಸ್ಟ್ರೈಕ್. ಸೊ ಇದು ಫ್ಯೂಚರ್ದಾಗ ಈ ರೀತಿ ಬರ್ತದೆ. ಅದ ಬಸ್ ಸ್ಟ್ರೈಕ ಆಗೋ ಸಾಧ್ಯತೆ ಇತ್ತಂದ್ರೆ ಇಲ್ಲಿ ಮೇ ಅನ್ನೋದು ಬರ್ತದೆ. ಬಟ್ ಇದಕ್ಕೆ ಆನ್ಸರ್ ಕರೆಕ್ಟ್ ಯಾವುದಂದ್ರೆ ನಮ್ಮ ಪ್ರಕಾರ ಏನೈತಿ, ವಿಲ್ ಬಿಕಾಸ್ ಅನ್ನೋದು ಕರೆಕ್ಟ. ಬಟ್ ಕೇದವ್ರು ಯಾವುದು ಬಿಡ್ತಾರೆ ಹೇಳಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ ಇಲ್ಲಿ ಎರರ್ ಕಂಡುಹಿಡಿ ಅಂದರು. ದ ರೆಕಾರ್ಡ್ ವೋಟಿಂಗ್ ಪೇಜ್ ಇನ್ April 26 ಇನ್ ಮಹಾರಾಷ್ಟ್ರ ವಿಲ್ ಟೇಕ್ ಪ್ಲೇಸ್ ಫಾರ್ 8 ಸೀಟ್ಸ್ ಅಂದರು. ಸೊ ಇಲ್ಲಿ ತಪ್ಪಾಗಿರುವಂಥ ಒಂದು ವರ್ಡ್ ಯಾವುದಂದ್ರೆ ಇಲ್ಲಿ ಇನ್ April 26 ಇದ್ದಿದ್ದ ಆನ್ April 26 ಆಗಬೇಕಾಗಿತ್ತದ, ಇನ್ ಏಪ್ರಿಲ್ ಅಂತ ಆಗೈತಿದ. ಇದು ಆನ್ ಅನ್ನೋದು ಇಲ್ಲಿ ಬರ್ತದೆ. ನೆಕ್ಸ್ಟ್ ವಿ ಹ್ಯಾವ್ ಸೀನ್ ರಿಪೋರ್ಟ್ಸ್ ಆನ್ ದ ಮ್ಯಾಟರ್ ಆ್ಯಂಡ್ ಹ್ಯಾಸ್ ಬಿನ್ ಫಾಲೋಯಿಂಗ್ ರಿಲೇಟೆಡ್ ಇವೆಂಟ್ಸ್. ಸೊ ಇಲ್ಲಿ ಆ್ಯಂಡ್ ಹ್ಯಾಸ್ ಬಿನ್ ಫಾಲೋಯಿಂಗ್ ಇದ್ದಿದ್ದ ಆ್ಯಂಡ್ ಹ್ಯಾವ್ ಬೀನ್ ಆಗಬೇಕಿದೆ. ಹ್ಯಾವ್ ಬೀನ್ ಫಾಲೋಯಿಂಗ್ ಆಗಿತ್ತಂದ್ರೆ ಇದು ಕರೆಕ್ಟ್ ಆಗ್ತು. ಸೊ ಇಲ್ಲಿ ಇದು ತಪ್ಪಾಗುತ್ತೆ. ಸೊ ಇಲ್ಲಿ ಆಪ್ಷನ್ 3 ಇದ್ದಿದ್ದ ಕರೆಕ್ಟ. ನೆಕ್ಸ್ಟ್ ಇಲ್ಲಿ ಗಿವನ್ ಐಟಮ್ಸ್ ಅನ್ನ ಬರಿ ಅಂದರು. ಸೊ ಇಲ್ಲಿ ದ ಗರ್ಲ್ ಟರ್ನ್ ಡೀಪ್ ಇಯರ್ ಅಂದ್ರೆ ಇಲ್ಲಿ ಆಕೆ ಡಿಡ್ ನಾಟ್ ಪೇ ಎನಿ ಅಟೆನ್ಷನ್ ಅಂದ್ರೆ ಅವರ ಪೇರೆಂಟ್ಸ್ ಕಡೆಗೆ ಅಟೆನ್ಷನ್ನ ಕೊಡುವುದಿಲ್ಲ, ಅಂದರೆ ಕೇರ್ಲೆಸ್ ಮಾಡೋದು. ಸೊ ನೆಕ್ಸ್ಟ್ ದ ಸೋಲ್ಜರ್ ಫೌಂಡ್ ಹಿಮ್ಸೆಲ್ಫ್ ಬಿಟ್ವೀನ್ ದ ಡೆವಿಲ್ ಆ್ಯಂಡ್ ಡೀಪ್ ಸಿ ಅಂದರು. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಫೇಸಿಂಗ್ ಟು ಈಕ್ವಲ್ ಬ್ಯಾಡ್ ಆಲ್ಟರ್ನೇಟಿವ್ಸ್. ಸೊ ಇದು ಅಂದ್ರೆ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಡೆವಿಲ್ ಅನ್ನೋದೊಂದು, ಡೀಪ್ ಸಿ ಅನ್ನೋದು ಎರಡು
ಈಕ್ವಲಿ ಫೇಸಿಂಗ್ ಮಾಡಕತ್ತಾನೋ ಅಂದಂಗೆ, ಎರಡೂತರ ನಡುವೆ ಸಿಕ್ಕಾಕೊಂಡಂಗೆ. ಐಡೆಂಟಿಫೈ ದ ಅಬ್ಸಾರ್ಬ್ಮೆಂಟ್ ಪ್ರಿಫಿಕ್ಸ್ ಇನ್ ದ ಗಿವನ್ ದ ಸೆಂಟೆನ್ಸ್ ಆ್ಯಂಡ್ ಫಿಲ್ ಇನ್ ಬ್ಯಾಂಕ್ ಅಂದರು. ಸೊ ಇಲ್ಲಿ ಲೀನಾ ಸಫರ್ಡ್ ಫ್ರಾಮ್ ಅ ಡ್ಯಾಶ್ ಡ್ಯಾಶ್ ಕ್ಯಾರೇಜ್ ಅಂದರು. ಸೊ ಇಲ್ಲಿ ಡಿಸ್ಕ್ಯಾರೇಜ್ ಅನ್ನೋದು ಇದಕ್ಕೆ ಕರೆಕ್ಟ್ ಆನ್ಸರ ಆಗುತ್ತೆ. ನೆಕ್ಸ್ಟ್, ಚೂಸ್ ದ ರೈಟ್ ಕ್ವಶನ್ ಟ್ಯಾಗ್ ಫಾರ್ ಅ ಗಿವನ್ ಸೆಂಟೆನ್ಸ್. ಸೊ ಇಲ್ಲಿ 47ನೇದ, ಐ ಆಮ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್ ಇನ್ ಮೈ ಕ್ಲಾಸ್. ಸೊ ಇದಕ್ಕೆ ಆ ಇದ್ದಾಗ ಏನು ಬರ್ತದೆ, ಆ ಇದ್ದಾಗ ಯಾಮ್ ಬಂದಿತ್ತಂದ್ರೆ ಅದು ಆರಂಟ್ ಆಯ್ ಅನ್ನೋದು ಆಗುತ್ತೆ. ಸೊ ಇದು ಕ್ವಶನ್ ಇದು ಪಾಸಿಟಿವ್ ಫಾರ್ಮ್ ಒಳಗದ. ಸೊ ಪಾಸಿಟಿವ್ ಫಾರ್ಮ್ ಒಳಗಿತ್ತಂದ್ರೆ ಸೊ ಇದನ್ನು ನೆಗೆಟಿವ್ ತ್ರೋಗ ಕೇಳಬೇಕು, ಆರಂಟ್ ಆಯ್. ಬಟ್ ಇದು ನೆಗೆಟಿವ್ ತ್ರೋಗ ಇತ್ತಂದ್ರೆ ಆರ್ ಆಯ್ ಅಂತ ಬರ್ತದೆ. ಬಟ್ ಇಲ್ಲಿ ಇದು ಪಾಸಿಟಿವ್ ಫಾರ್ಮ್ದಾಗ ಇರೋದ್ರಿಂದ ಇದು ಆರಂಟ್ ಆಯ್. ಆರಂಟ್ ಆಯ್ ಮೀನ್ಸ್ ಆರ್ ನಾಟ್ ಆಯ್ ಅಂತ ಬರಿಬೋದು ಅದನ್ನ. ನೆಕ್ಸ್ಟ್, ಚೇಂಜ್ ದ ವಾಯ್ಸ್ ಆಫ್ ಗಿವನ್ ಸೆಂಟೆನ್ಸ್ ಅಂದರು. ಸೊ ಇದು ಆ್ಯಕ್ಟಿವ್ ವಾಯ್ಸ್ ಇದ್ದಿದ್ದ ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಸೊ ಇಲ್ಲಿ ರಾಮು ಆ್ಯಂಡ್ ರಾಜು ಹ್ಯಾವ್ ಬಿನ್ ಪ್ಲೇಯಿಂಗ್ ಎ ಕ್ರಿಕೆಟ್ ಫಾರ್ ದ ಲಾಸ್ಟ್ 5 years ಅಂದರು. ಸೊ ಇಲ್ಲಿ ಹ್ಯಾವ್ ಬಿನ್ ಪ್ಲೇಯಿಂಗ್ ಅಂತ ಕೇಳ್ಯಾರು. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಕ್ರಿಕೆಟ್ ಹ್ಯಾಸ್ ಬೀನ್ ಪ್ಲೇಡ್ ಬೈ ಅ ರಾಮು ಆ್ಯಂಡ್ ರಾಜು ಫಾರ್ ದ ಲಾಸ್ಟ್ 5 years. ಸೊ ಇಲ್ಲಿ ಆಪ್ಷನ್ 3 ಏನೈತಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಐಡಮ್ಸ್ ಕೇಳ್ಯಾರ ಇಲ್ಲಿಯೂ. ಸೊ ಇಲ್ಲಿ ರವಿ ಈಸ್ ಆ್ಯನ್ ಮ್ಯಾನ್ ಆಫ್ ಸ್ಟ್ರಾ. ಸೊ ರವಿ ಹೆಂಗದನವ ಸ್ಟ್ರಾ ಗತಿದಾನು. ಇಟ್ ಮೀನ್ಸ್ ಏನಾಗತ್ತೆ, ಆ್ಯನ್ ಇಲ್ ನ್ಯಾಚುರ್ಡ್ ಪರ್ಸನ್. ಸೊ ಇಲ್ ನ್ಯಾಚುರ್ಡ್ ಪರ್ಸನ್ ಇದಕ್ಕೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳ್ಯಾರು. ಸೊ ಇಲ್ಲಿ ಒನ್ ಹೂ ಹೇಟ್ಸ್ ಅ ಮ್ಯಾರೇಜ್. ಸೊ ಅವಂಗೇನಂತಾರು ಮಿಸ್ ಗ್ಯಾಮಿನಿಸ್ಟ್ ಅಂತ ಕರೀತಾರೋ. ನೆಕ್ಸ್ಟ್, ಸ್ಪೋಕನ್ ಆರ್ ಡನ್ ವಿತೌಟ್ ಪ್ರಿಪ್ರೇಷನ್. ಸೊ ಅವಂಗೇನಂತಾರು ಎಕ್ಸ್ಟೆಂಪೋರ್ ಅಂತ ಕರೀತಾರೋ. ನೆಕ್ಸ್ಟ್, ಸೊ ಇಲ್ಲೊಂದು ಸೆಂಟೆನ್ಸ್ ಕೊಟ್ಟಾರು. ಸೊ ಇದನ್ನು ನಾವು ರೀಅರೇಂಜ್, ಜಂಬಲ್ ಆಗೈತಿದ, ಇದನ್ನು ನಾವು ರೀಅರೇಂಜ್ ಮಾಡಬೇಕು. ಸೊ ಇಲ್ಲಿ ಮೊದಲಿಗೆ ಯಾವುದು ಬರ್ತದೆ, ಇಲ್ಲಿ ಟ್ರಾವೆಲ್ ವೇರ್ ಯು ಡೋಂಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್ ಏನೈತಿದ ಇದು ಫಸ್ಟಿಗೆ ಬರ್ತದೆ. ಸೊ ಪಿ ಫಸ್ಟಿಗೆ ಎಲ್ಲೈತಿ, ಇಲ್ಲೈತಿ, ಇಲ್ಲೈತಿ. ನೆಕ್ಸ್ಟ್ ಯಾವುದು ಬರ್ತದೆ, ಅ ಫಾರಿನ್ ಕಂಟ್ರಿ ಈವನ್ ರೀಜನ್ ಆಫ್ ಇಂಡಿಯಾ. ಸೊ ನೆಕ್ಸ್ಟ್ ಆರ್, ಪಿ ಆರ್ ಎಲ್ಲೈತಿ, ಇಲ್ಲೈತಿ. ಸೊ ನೆಕ್ಸ್ಟ್ ಏನು ಬರ್ತದೆ, ಆ್ಯಂಡ್ ಸಿ ಹೌ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ ಡೂ ದ ಟೇಕಿಂಗ್. ಸೊ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ದ ವಾಲ್ಕ್ಯಾನೋ ಏನೈತಿ ಇದಕ್ಕೆ ಆನ್ಸರ ಇರಪ್ಷನ್ ಅನ್ನೋದು ಆಗುತ್ತೆ. ಸೊ ದ ವಾಲ್ಕ್ಯಾನೋ ಇರಪ್ಷನ್ ವಾಸ್ ದ ಕಾಸ್ ಆಫ್ ಗ್ರೇಟ್ ಡಿವೆಸ್ಟೇಷನ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್, ಐ ಡ್ಯಾಶ್ ಡ್ಯಾಶ್ ಯು ಟು ಕೀಪ್ ಕ್ವೈಟ್. ಸೊ ಇಲ್ಲಿ ಐ ಬೆಗ್ ಯು ಟು ಕೀಪ್ ಕ್ವೈಟ್ ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಟ್ಯಾಗ್ ಕೇಳ್ಯಾರು, ಮೀರಾ ಸೆಲ್ಡಮ್ ಲೆಫ್ಟ್ ಹರ್ ರೂಮ್ ಫಾರ್ ಮೋರ್ ದ್ಯಾನ್ ಅ ಮಂತ್. ಸೊ ಇಲ್ಲಿ ಡಸಂಟ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಅ ಮೇಜರ್ ಆಕ್ಸಿಡೆಂಟ್ ಈಸ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್ ಬೈ ದ ಪೊಲೀಸ್ ಅಂತ ಐತಿ. ಸೊ ಇದು ಏನಾಗುತ್ತೆ, ದ ಪೊಲೀಸ್ ಆರ್ ಇನ್ವೆಸ್ಟಿಗೇಟಿಂಗ್ ಅ ಮೇಜರ್ ಆಕ್ಸಿಡೆಂಟ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ.
ನೆಕ್ಸ್ಟ್ ಕ್ಯಾನ್ ಐ ರೈಟ್ ಆ್ಯನ್ ಎಸ್ಸೆ ಆನ್ ಡೆಮೋಕ್ರಸಿ ಚಾರು ಆಸ್ಕ್ಡ್ ದ ಟೀಚರ್ ಅಂತೈತಿ. ಸೊ ಇಲ್ಲಿ ಏನು ಯಾವುದು ಕರೆಕ್ಟ್ ಆಗುತ್ತೆ ಅಂದ್ರೆ ಇದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಒಳಗೆ. ಸೊ ಇಲ್ಲಿ ಚಾರು ಆಸ್ಕ್ಡ್ ದ ಟೀಚರ್ ಇಫ್ ಶಿ ಕುಡ್ ರೈಟ್ ಆ್ಯನ್ ಎಸ್ಸೆ ಆನ್ ಡೆಮೋಕ್ರಸಿ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಹರ್ ಟಾಲ್ ಟಾಕ್ ಡಿಡ್ ನಾಟ್ ಕನ್ವಿನ್ಸ್ ದ ಆಡಿಯನ್ಸ್. ಸೊ ಇಲ್ಲಿ ಬ್ರೂಸ್ಟ್ಫುಲ್ ಅನ್ನೋದು ಏನೈತಿ, ಬೋಸ್ಟ್ಫುಲ್ ಅನ್ನೋದು ಬೋಸ್ಟ್ಫುಲ್ ಟಾಕ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಇದರ ಮೀನಿಂಗ್ ಏನಂದ್ರೆ ಅಹಂಕಾರದ ಮಾತು. ಸೊ ಅವಳ ಅಹಂಕಾರದ ಮಾತು ಆಡಿಯನ್ಸ್ನ ಕನ್ವಿನ್ಸ ಮಾಡಲಿಲ್ಲ. ಸೊ ನೆಕ್ಸ್ಟ್ ಇನ್ ಎನಿ ಸರ್ಕಮ್ಸ್ಟಾನ್ಸ್ ಜಲಜ ಈಸ್ ಆ್ಯಸ್ ಅ ಡ್ಯಾಶ್ ಡ್ಯಾಶ್ ಆ್ಯಸ್ ಅ ಜಗನ್ ಈಸ್ ಹ್ಯಾಂಡಲಿಂಗ್ ದ ಪ್ರೆಷರ್. ಸೊ ಜಲಜ ಈಸ್ as capable as a Jagan in handling the pressure. Next ಇಲ್ಲಿ fill in the blanks ಕೊಟ್ಟಾರು. ಸೊ ಇಲ್ಲಿ ಮಿಸ್ಟರ್ ಎಮ್ ವಾಸ್ ಫೌಂಡ್ ಟು ಬಿ ಇನ್ ಅ ಡ್ಯಾಶ್ ಡ್ಯಾಶ್ ವಿತ್ ಅ ಎನಿಮಿ ಸಿನ್ಸ್ ಹಿ ವಾಸ್ ಅ ಡ್ಯಾಶ್ ಡ್ಯಾಶ್ ಇನ್ ಆಪರೇಟಿಂಗ್ ಸೀಕ್ರೆಟ್ಲಿ ಹಿ ಹ್ಯಾಡ್ ಇವೇಟೆಡ್ ಅರೆಸ್ಟೆಡ್ ಫಾರ್ ಅ ಲಾಂಗ್ ಟೈಮ್. ಸೊ ಇಲ್ಲಿ ಏನಾಗುತ್ತೆ, ಕೊಲ್ಯೂಷನ್ ಒಂದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅಡ್ಯಾಪ್ಟ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಕ್ಯೂ ಮತ್ತು ಎಸ್ ಎಲ್ಲೈತಿ, ಆಪ್ಷನ್ 3 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ದ ಡ್ಯಾಶ್ ಡ್ಯಾಶ್ ಆಫ್ ಅ ಕಿಂಗ್ ವಾಸ್ ಓವರ್ ಆ್ಯಂಡ್ ನ್ಯೂಸ್ ಪೇಪರ್ ವೇರ್ ಫುಲ್ ಆಫ್ ಡ್ಯಾಶ್ ಡ್ಯಾಶ್ ಆನ್ ಹಿಸ್ ಲೀಡರ್ಶಿಪ್. ಸೊ ಇಲ್ಲಿ ರೀಸನ್ ಅನ್ನೋದು ಒಂದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಾಂಪ್ಲಿಮೆಂಟ್ಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಪಿ ಮತ್ತು ಎಸ್ ಇಲ್ಲಿ ಆಪ್ಷನ್ 1 ಒಳಗೆ ಅದಾವು. ನೆಕ್ಸ್ಟ್ ಮೆನಿ ಆಫ್ ಅಡ್ವೊಕೇಟ್ಸ್ ಡ್ಯಾಶ್ ಡ್ಯಾಶ್ ನಾಟ್ ವಾಂಟ್ ಟು ಟೇಕ್ ಹಿಸ್ ಕೇಸ್. ಸೊ ಇಲ್ಲಿ ಡಿಡ್ ಅಂತ ಬರಬೇಕಾಗಿತ್ತು. ಸೊ ಇಲ್ಲಿ ಆಪ್ಷನ್ ಒಳಗೆ ಡಿಡ್ ಅನ್ನೋದು ಕೊಟ್ಟಿಲ್ಲ. ಸೊ ಇದನ್ನ ಹಂಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಅಬ್ನೋಕ್ಷಿಯಸ್ ಅನ್ನೋದು ಇಲ್ಲಿ ಎನಾಟಮಿ ಬರಿ ಅಂದರು. ಸೊ ಈ ಥರದ ಎನಾಟಮಿ ಏನಾಗುತ್ತೆ ಅಂದ್ರೆ ಪ್ಲೀಸಂಟ್ ಅನ್ನೋದು ಈ ಥರ ಎನಾಟಮಿ ಆಗುತ್ತೆ. ನೆಕ್ಸ್ಟ್ ಮಿಥುನ್ ಆ್ಯಕ್ಟ್ ಆ್ಯಸ್ ಅ ಗ್ಯಾರಂಟರ್. ಸೊ ಈ ಗ್ಯಾರಂಟರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ ಟು ನಜ್ಮಾ ಫಾರ್ ಹಿಸ್ ಲೋನ್. ಸೊ ನೆಕ್ಸ್ಟ್ ವಿಂಡಿಕ್ಟಿವ್ ಅನ್ನೋದು ಕರೆಕ್ಟ್ ಸಿನಾಮನ್ಸ್ ಯಾವುದಾಗುತ್ತೆ ಅಂತ ಕೇಳ್ಯಾರು. ಸೊ ಇಲ್ಲಿ ರಿವೆಂಜ್ಫುಲ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಮಲಾ ಈಸ್ ಡ್ಯಾಶ್ ಡ್ಯಾಶ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ಕ್ಲಾಸ್ ಅಂತ ಕೊಟ್ಟರು. ಸೊ ಇಲ್ಲಿ ದ ಮೋಸ್ಟ್ ಕರೇಜಿಯಸ್ ಗರ್ಲ್, ಇಲ್ಲಿ ದ ಮೋಸ್ಟ್ ಕರೇಜಿಯಸ್ ದ್ಯಾನ್ ಎನಿ ಅದರ್ ಗರ್ಲ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಟ್ ವಾಸ್ ಟೂ ಲೇಟ್ ಸೊ ವಿ ಹ್ಯಾಡ್ ಡಿಸೈಡೆಡ್ ಟು ಟೇಕ್ ಅ ಟ್ಯಾಕ್ಸಿ ಟು ಹೋಮ್. ಸೊ ಇಲ್ಲಿ ವಾಸ್ ಲೇಟ್ ಬಂದದ. ಸೊ ಇದಕ್ಕೆ ಪಾಸ್ಟ್ ಒಳಗದ ಹ್ಯಾಡ್ ಅನ್ನೋದು ಬರ್ತದೆ. ನೆಕ್ಸ್ಟ್ ಆ್ಯಡಮ್ ಸ್ಮಿತ್ ಬ್ರಾಟ್ ಅಬೌಟ್ ಮೆನಿ ಎಕನಾಮಿಕ್ಸ್ ರಿಫಾರ್ಮ್ಸ್. ಸೊ ಇಲ್ಲಿ ಬ್ರಾಟ್ ಅಬೌಟ್ ಅನ್ನೋದು ಬರ್ತದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಮೋಸ್ಟ್ ಅಬ್ಸರ್ವ್ಮೆಂಟ್ ವರ್ಡ್ ಅಂತ ಕೊಟ್ಟರು. ಸೊ ಅ ಪೆಂಗ್ವಿನ್ ಕಾಂಟ್ ಫ್ಲೈ ಆ್ಯಸ್ ಅ ಹೈಯರ್ ಆ್ಯಸ್ ಅ ಕೈಟ್. ಸೊ ಇಲ್ಲಿ ಹೈಯರ್ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒಥೆಲ್ಲೋ ವಾಸ್ ಅ ಡ್ಯಾಶ್ ಡ್ಯಾಶ್ ಡಿಸ್ಪುಲೇಟಬಲ್ ಇನ್ ಅ ಬ್ಯಾಟಲ್ ಫೀಲ್ಡ್ ಅಂತ ಕೊಟ್ಟರು. ಸೊ ಇಲ್ಲಿ ಅನ್ನೋದು ಏನೈತಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಇಂಗ್ಲೀಷ್ ಪೇಪರ್ ಕಂಪ್ಲೀಟ್ ಆಯಿತು. 35 ಕ್ವಶನ ಕಂಪ್ಲೀಟ್ ಆಯಿತು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.